ನಾನು ಅಶ್ವಿನಿ ಹಿಡಿಜೋಳಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ಇಂಪಾರ್ಟೆಂಟ್ ಆದಂತಹ ಸ್ಕಿನ್ ಪ್ರೆಪ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಅದರಲ್ಲಿ ಮೇನ್ ಆಗಿ ಆಯಿಲಿ ಸ್ಕಿನ್ಗಳಿಗೆ ಯಾವ ರೀತಿಯಾಗಿ ಸ್ಕಿನ್ ಅನ್ನ ನೀಟಾಗಿ ಪ್ರೆಪ್ ಮಾಡಬೇಕಂತ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಬನ್ನಿ ಈಗ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ನಾ ಫೇಸ್ ಅನ್ನ ನೀಟಾಗಿ ಆಲ್ರೆಡಿ ಕ್ಲೆನ್ಸ್ ಮಾಡ್ಕೊಂಡೇನು, ಇಲ್ಲಂದ್ರೆ ಫೇಸ್ ವಾಶ್ ಕೂಡ ಮಾಡ್ಕೋಬಹುದು. ಇದಾದ್ಮೇಲೆ ನಾವು ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಬೇಕಾಗತ್ತಿ. ಗೈಸ್, ಫೇಶಿಯಲ್ ಹೇರ್ ಕಂಪಲ್ಸರಿ ರಿಮೂವ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರ ಹೇರ್ ಇದ್ದ ಎಲ್ಲ ಜಾಗ ಬ್ಲ್ಯಾಕ್ ಆಗಿ ಕಾಣ್ತೈತಿ. ಮೇಕಪ್ ಆದ ನಂತರ ಅದ ಗ್ರೇ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಅದಕ್ಕೆ ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಬೇಕು. ಫಸ್ಟ್ ನಾವು ಫೇಸ್ ಅನ್ನ ಕ್ಲೀನ್ ಮಾಡಿದ್ವಿ, ನೆಕ್ಸ್ಟ್ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡುವನು. ಗೈಸ್, ಫೇಸ್ ಅನ್ನ ನಾವು ಫೇಸ್ ವಾಶ್ ಇಂದ್ರೂ ಕ್ಲೀನ್ ಮಾಡಬಹುದು, ಅಥವಾ ಈ ತರ ವೆಟ್ ವೈಪ್ಸ್ ಇಂದ್ರೂ ಕೂಡ ಕ್ಲೀನ್ ಮಾಡ್ಕೋಬಹುದು. ನನ್ನ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಕತ್ತೇನು, ಈ ತರ ಬ್ಲೇಡ್ ಸಹಾಯದಿಂದ ನಾನು ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಕತ್ತೇನೆ. ಇದನ್ನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದ್ ಸ್ವಲ್ಪ ಫೇಸ್ಗೆ ಒನ್ ಲೇಯರ್ ಮಾಯಶ್ಚರೈಸರ್ ಹಚ್ಚಬೇಕು. ಇಲ್ಲಾಂತಂದ್ರೆ ಯಾವುದೇ ಜೆಲ್, ಅಲೋವೆರಾ ಜೆಲ್ ಹಚ್ಚಿರೂ ನಡೀತದ. ಈಗ ನಾನು ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡ್ಕೋಕತ್ತೇನೆ. ಇಷ್ಟು ಕ್ವಾಂಟಿಟಿ ಇದ್ರೆ ಸಾಕು. ಇದನ್ನ ನೀಟಾಗಿ ನಾವು ಸ್ಕಿನ್ ಅಲ್ಲಿ ಅಪ್ಲೈ ಮಾಡೋಣ. ಬಟ್ ನಾವು ಫೇಸ್ ಅನ್ನ ಕ್ಲೀನ್ ಮಾಡ್ಕೊಂಡ್ ಬರೋಣ. ಜಸ್ಟ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ಫೇಸ್ ಎಷ್ಟೋ ಗ್ಲೋ ಕಾಣ್ತದ. ಇದ್ರ ಮೇಲೆ ನಾವು ಮೇಕಪ್ ಮಾಡಿದ್ರ ಫ್ಲಾಲೆಸ್ ಆಗಿ ರಿಸಲ್ಟ್ ಬರ್ತದ. ಅದಕ್ಕೆ ನಾವು ನೀಟಾಗಿ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಲೇಬೇಕು. ಕ್ಲೆನ್ಸಿಂಗ್ ಆಯ್ತು, ಫೇಶಿಯಲ್ ಹೇರ್ ರಿಮೂವ್ ಆಯ್ತು. ನೆಕ್ಸ್ಟ್ ನಾವು ಟೋನರ್ ಅನ್ನ ಯೂಸ್ ಮಾಡೋಣ. ಎಕ್ಸಸ್ ಆಯಿಲ್ ಇತ್ತಂದ್ರೆ ಅವರಿಗೆ ಮ್ಯಾಟ್ ಟೋನರ್ ಅನ್ನ ಯೂಸ್ ಮಾಡಬೇಕು. ಜಸ್ಟ್ ಕಾಂಬಿನೇಷನ್ ಸ್ಕಿನ್ ಇತ್ತಂದ್ರೆ ಅವರಿಗೆ ಅವ್ರದ ಆಯಿಲ್ ಕಂಟ್ರೋಲ್ ಟೋನರ್ ಅನ್ನ ಯೂಸ್ ಮಾಡ್ಕೋಬೇಕು. ನಾನು ರಿಕಾರ್ಡ್ದವರ ಈ ಟೋನರ್ ಅನ್ನ ಯೂಸ್ ಮಾಡ್ಕೋಕತ್ತೇನು. ಈಗ ಇದು ಡ್ರೈ ಆಗ್ಬೇಕು. ಇದು ಡ್ರೈ ಆದ ನಂತರ ನಾವು ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ಕೊನು. ಫೇಸ್ ಯಾವುದೇ ಜೆಲ್ ಇರುವಂತಹ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡ್ಕೋಬಹುದು. ಪೋಂಡ್ಸ್ ಜೆಲ್ ಬೇಸ್ ಮಾಯಶ್ಚರೈಸರ್ ಲೈಟ್ ವೇಟ್ ಆಗಿರ್ತೈತಿ ಮತ್ತು ನಾನ್ ಕ್ರಿಸಿ ಆಗಿರ್ತೈತಿ. ಇದರಿಂದ ಪ್ರೈಮರ್ ನನ್ನ ಹತ್ರ 2 ಪ್ರೈಮರ್ ಅದ. ಎಲಿಮೆಂಟ್ ಅವರ ಪ್ರೊಫೆಷನಲ್ ಮ್ಯಾಟ್ ಪ್ರೈಮರ್ ಅದ, ಇನ್ನೊಂದು ಜೆಲ್ ಬೇಸ್ ಪ್ರೈಮರ್ ಅದ. ಇದರಲ್ಲಿ ನೀವು ಯಾವುದೇ ಕೂಡ ಯೂಸ್ ಮಾಡ್ಕೋಬಹುದು. ಜೆಲ್ ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಕತ್ತೇನೆ. ಇದರಿಂದ ಒಂದು ಸ್ಮೂತ್ ಎಫೆಕ್ಟ್ ಬರ್ತದ. ನೀಟಾಗಿ ನಾವು ನೋಸು, ಚಿನ್ನು, ಚಿಕ್ಸ್ ಇಲ್ಲಿ ನೀಟಾಗಿ ಅಪ್ಲೈ ಮಾಡಬೇಕಾಗತ್ತಿ. ಯಾಕಂತಂದ್ರ ಇಲ್ಲಿರುವಂತ ಓಪನ್ ಪೋರ್ಟ್ಸ್ ಗಳನ್ನ ಮಿನಿಮೈಸ್ ಮಾಡಕ ನಾವು ಪ್ರೈಮರ್ ಗಳನ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಮೇಕಪ್ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಅಶ್ವಿನಿ ಹರಿಯೋಳಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಪಿನಿಯನ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.